ನಗರದ ಒಂದು ಹೊಯ್ಸಳ ಸರ್ಕಲ್ ಹತ್ತಿರ ಇರತಕ್ಕಂತಹ NPS ಶಾಲೆ ಇದು ವಿ ಸೋಮಣ್ಣನವರ ಮಾಲೀಕತ್ವದ ಶಾಲೆ. ಅದರ ಹಿಂಭಾಗದಲ್ಲಿ ನಾವು ಈ ಜಾಗ ನೋಡಿ, ಖಾಲಿ ಜಾಗ ಏನಿದೆ ಇದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ಮಂಜೂರಾಗಿರ್ತಕ್ಕಂತಹ ಜಾಗ ಮತ್ತು ಈ ಜಾಗಕ್ಕೆ 1,29,00,000 ವಿನಿಯೋಗಿಸಿ ಕಟ್ಟಡ ಕಾಮಗಾರಿಯನ್ನು ಸಹ ಪ್ರಾರಂಭಿಸಿರ್ತಾರೆ. ಆದರೆ ಈ ಬೇನಾಮಿ ಹೆಸರಿನಲ್ಲಿ ಕೆಲವರು ಕೋರ್ಟ್ನಲ್ಲಿ ಹೋಗಿ ಸ್ಟೇ ತರಿಸಿ ಈ ಕಟ್ಟಡ ಕಾಮಗಾರಿಯನ್ನು ನಿಲ್ಲಿಸಿರ್ತಾರೆ. ಆ ನಿಲ್ಲಿಸಿದ ನಂತರ ಇದರ ಹಿಂದೆ ಇರತಕ್ಕಂತಹ ಕೈವಾಡ ಯಾರು ಅಂತ ಆರೋಪ ಇದೆ ಅಂದರೆ ಕೇಂದ್ರ ಸಚಿವ ವಿ ಸೋಮಣ್ಣನವರ ಕೈವಾಡ ಇದೆ ಅಂತ ಆರೋಪ ಬರ್ತಾ ಇದೆ. ಹಿಂದಿನಿಂದನೂ ಬರ್ತಾ ಇತ್ತು, ಈಗಲೂ ನೋಡ್ಬೋದು. ಅವರ ಶಾಲೆಯ ಬಸ್ಗಳನ್ನು ಇಲ್ಲೇ ಒಂದು ಪಾರ್ಕಿಂಗ್ ವ್ಯವಸ್ಥೆಗಳನ್ನು ಅವ್ರು ಮಾಡ್ಕೊಂಡಿದ್ದಾರೆ. ಈ ಜಾಗವನ್ನು ಸಹ ಅವ್ರು ತಗೊಂಡು ಮುಂದೆ ಅವರೇ ಖಾಸಗಿಯಾಗಿ ಒಂದು ಖಾಸಗಿ ಸಂಸ್ಥೆಯನ್ನು ನಿರ್ಮಿಸಿ ಲಕ್ಷಾಂತರ ರೂಪಾಯಿ ಫೀಸನ್ನು ಡೊನೇಟ್ ತಗೊಳ್ಳೋದಕ್ಕೆ ಹುನ್ನಾರ ನಡೆಸ್ತಾ ಇದ್ದಾರೆ ಅನ್ನುವ ಒಂದು ಆರೋಪ ಕೇಳಿ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಿನ್ನೆ ಏಕಾಏಕಿ JCB ಮತ್ತು ಇಟಾಚಿಗಳನ್ನು ಬಿಟ್ಟು ಸರ್ಕಾರದ ಹಣದಲ್ಲಿ, ಜನರ ತೆರಿಗೆ ಹಣದಲ್ಲಿ ನಿರ್ಮಿಸಿರ್ತಕ್ಕಂತಹ ಒಂದು ಕಾಲೇಜಿನ ಒಂದು ಕಟ್ಟಡವನ್ನು ಧ್ವಂಸಗೊಳಿಸ್ತಾ ಇದ್ದಾರೆ. ಅವರು ವಶಪಡಿಸ್ಕೊಳ್ತಾ ಇದ್ದಾರೆ, ಅಂದರೆ ಭೂ ಕಬ್ಜಾ ನಡೆಸ್ತಾ ಇದ್ದಾರೆ. ಈ ಭೂ ಕಬ್ಜಾದ ಹಿಂದೆ ಇರತಕ್ಕಂಥವರು ಕೇಂದ್ರ ಸಚಿವ ವಿ ಸೋಮಣ್ಣನವರು ಅನ್ನುವ ಆರೋಪ ಹಿನ್ನೆಲೆಯಲ್ಲಿ ನಾವಿವತ್ತು ಅವರಿಗೆ ನೇರವಾಗಿ ಪ್ರಶ್ನೆಯನ್ನು ಕೇಳ್ತಾ ಇದ್ದೀವಿ. ನೀವು ಇದಕ್ಕೆ ತಕ್ಷಣ ಉತ್ತರ ಕೊಡಬೇಕು. ಈ ಆರೋಪದಲ್ಲಿ ನೀವು ಏನು ಹೊಣೆಗಾರರಾಗಿದ್ದೀರಾ? ಮತ್ತು ಈ ಒಂದು ಜಾಗಕ್ಕೆ ಯಾಕೆ ನೀವು ಇಷ್ಟೊಂದು ದುಂಬಾಲು ಬೀಳ್ತಾ ಇದ್ದೀರಾ? ಮತ್ತು ಸರ್ಕಾರಿ ಜಾಗವನ್ನು ನೀವು ವಶಪಡಿಸ್ಕೊಂಡು ಖಾಸಗೀಕರಣಗೊಳಿಸೋದಕ್ಕೆ ನಿಮಗೆ ಹಕ್ಕು ಕೊಟ್ಟವರು ಯಾರು? ನೀವು ಜನರ ಓಟಿಂದ ಗೆದ್ದಿರತಕ್ಕಂಥವ್ರು, ಜನರಿಗೋಸ್ಕರ ಕೆಲಸ ಮಾಡ್ತೀನಿ ಅಂತ ಓಟ್ ತಗೊಂಡಂಥವ್ರು. ಆದರೂ ಸಹ ನೀವು ಈ ರೀತಿಯ ಕೆಲಸ ಮಾಡ್ತಿದ್ದೀರಲ್ಲ. ನರೇಂದ್ರ ಮೋದಿಯವರೇ, ಇಂತಹ ಕೇಂದ್ರ ಸಚಿವರನ್ನು ನೀವು ಒಂದು ಪರಿಶೀಲಿಸಬೇಕಾಗಿ ಈ ಮೂಲಕ ವಿನಂತಿಸ್ಕೊಳ್ತೀನಿ. ಹಾಗೆ ನಮ್ಮ ST ಸೋಮಶೇಖರ್ ಅವರು, ಇಲ್ಲಿನ ಸ್ಥಳೀಯ ಶಾಸಕರು ಸಂಪೂರ್ಣವಾಗಿ ವಿಫಲರಾಗ್ತಾ ಇದ್ದಾರೆ. ಒಂದು ಸರ್ಕಾರಿ ಜಾಗಗಳನ್ನು ಕಬ್ಜಾ ಮಾಡ್ಕೊತಾ ಇದ್ದಾರೆ. ಪ್ರಥಮ ದರ್ಜೆ ಕಾಲೇಜು, ಇಲ್ಲಿ ವಿಫಲರಾಗಿದ್ದೀರಾ. ಇಲ್ಲೇ ದುಬಾಸಿಪಾಳ್ಯದಲ್ಲಿ 5.5 ಎಕರೆಯನ್ನು ಒಬ್ಬ ಖಾಸಗಿ ವ್ಯಕ್ತಿ ಪರಭಾರೆ ಮಾಡಿದ್ದಾನೆ. ಅದನ್ನು ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತಿದ್ದೀರಾ. ಮತ್ತು ಬೇರೆ ಬೇರೆ ಕೆಲಸಗಳಲ್ಲಿ ಮತ್ತು ಲೋಕಾಯುಕ್ತಕ್ಕೆ ಈಗಾಗಲೇ ದೂರು ಕೊಟ್ಟಿದ್ದೀವಿ. ಕಳಪೆ ಕಾಮಗಾರಿಗಳು ನಡೀತಾ ಇದ್ದೀವಿ ಕ್ಷೇತ್ರದಾದ್ಯಂತ, ಅಲ್ಲೂ ಸಹ ನೀವು ಕಣ್ಮುಚ್ಚಿ ಕೂತಿದ್ದೀರಾ. ಯಾಕೆ ಇಷ್ಟೊಂದು ದಿವ್ಯ ನಿರ್ಲಕ್ಷ್ಯ? ಕೇವಲ ಹಣಕ್ಕೋಸ್ಕರ, ಕೇವಲ ಕುಕ್ಕರ್ ಮಾತ್ರ ಹಂಚಬೇಕಾ ನೀವು? ಕೇವಲ ಹೋಮ್ ಅಪ್ಲೈನ್ಸಸ್ ಮಾತ್ರ ಹಂಚೋದಕ್ಕೆ ಮಾತ್ರ ಶಾಸಕರ ನೀವು? ಅಭಿವೃದ್ಧಿಗೋಸ್ಕರ ಮತ್ತು ಸಾರ್ವಜನಿಕರ ಆಸ್ತಿ ಪಾಸ್ತಿಯನ್ನು ಉಳಿಸುವ ನಿಟ್ಟಿನಲ್ಲಿ ನಿಮ್ಮ ಕರ್ತವ್ಯ ಏನು? ನಿಮ್ಗೆ ಯಾಕೆ 4 ಬಾರಿ ನೀವು ಗೆಲ್ಲಿಸಬೇಕು? ಮುಂದಿನ ಬಾರಿ ಸೋಮಶೇಖರ್ ಅವರೇ, ನೀವು ಹೇಳ್ತೀವಿ ಎಲೆಕ್ಷನ್ ಸಹ ನಿಲ್ಲಬೇಡಿ. ನೀವು ಯಾವುದೇ ಕಾರ್ಯಕ್ರಮಗಳನ್ನ ಸಹ ಮಾಡೋದಕ್ಕೆ ನಿಮ್ಮ ಕೈಲಿ ಆಗೋದಿಲ್ಲ. ನೀವು ಅಸಮರ್ಥ ಶಾಸಕರು ಅಂತ ಈಗಾಗಲೇ ರುಜುವಾತಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಜಾಗವನ್ನು ಉಳಿಸುವ ನಿಟ್ಟಿನಲ್ಲಿ ಆಮ್ ಆದ್ಮಿ ಪಾರ್ಟಿ ನಿರಂತರವಾದಂಥ ಹೋರಾಟ ಮಾಡುತ್ತೆ ಅಂತ ಹೇಳ್ತಾ, ಈ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಇಲ್ಲಿಗೆ ಬಂದು ಪರಿಶೀಲಿಸಿ ಈ ಜಾಗದ ಬಗ್ಗೆ ಸ್ಪಷ್ಟೀಕರಣ ನೀಡಬೇಕು ಅಂತ ಸಹ ನಾನು ಒತ್ತಾಯಿಸ್ತೀನಿ. ನಿನ್ನೆಯಿಂದ ಈ NPS ಸ್ಕೂಲು ಹಿಂಭಾಗ ಆ ಕಾಲೇಜು ಮತ್ತು ಸ್ಕೂಲ್ ಏನಿದೆ ಸೋಮಣ್ಣ ಅವ್ರದ್ದು ಕಾಲೇಜು, ಅವರು ಬಸ್ ಕೂಡ ಈ ಗೌರ್ಮೆಂಟ್ ಜಾಗದ ಕಾಂಪೌಂಡ್ ಒಳಗಡೆ ನಿಲ್ಲಿಸಿದ್ದಾರೆ. ನೀವು ನೋಡ್ಬೋದು. ನಿನ್ನೆಯಿಂದ ಈ ಕಟ್ಟಡ ಕಟ್ಟಿರೋದು ಸರ್ಕಾರಿ ದುಡ್ಡಲ್ಲಿ ಕಟ್ಟಿರೋದು, ಜನರು ದುಡ್ಡಲ್ಲಿ ಕಟ್ಟಿರೋದು ಕಟ್ಟಡ ಕೂಡ ಹೊಡೆದಾಕಿದ್ದಾರೆ. ಸೊ ಆ ಪ್ರಕರಣಕ್ಕೆ ನಾವು ಇವತ್ತು ಬೆಳಿಗ್ಗೆ ಬಂದ ತಕ್ಷಣವೇ ಇಲ್ಲಿ ಸ್ಕೂಲಲ್ಲಿ ಕೆಲಸ ಮಾಡೋರು JCB ಅವ್ರ ಜೊತೆ ಇಲ್ಲಿ ನಿಂತಿದ್ರು. ನಾವು ಬಂದ ತಕ್ಷಣವೇ ಅವರು ಸ್ಕೂಲ್ ಒಳಗಡೆ ಓಡೋದ್ರು. ಮತ್ತು ಪೊಲೀಸ್ನವರು ಬಂದಾಗ ಅವರು ಅಲ್ಲಿ ಇರಲಿಲ್ಲ, ಅದೇ ಓಡೋಗಿದ್ದಾರೆ. ಸೊ ಈ ರೀತಿ ಸೋಮಣ್ಣ ಅವರು ಮತ್ತು ಸೋಮಶೇಖರ್ ಅವರು ಈ ರೀತಿ ಎಷ್ಟು ನಮ್ಮ ವಿಧಾನಸಭೆಯಲ್ಲಿ ಎಷ್ಟು ಜಾಗನ ನೀವು ಹೊಡಿಬೇಕು ಅಂತ ಇದ್ದೀರಾ? ನೀವು ಬರೀ ಕುಕ್ಕರ್ ಕೊಡ್ತೀರಾ, ಓನ್ಲಿ ಕುಕ್ಕರ್ ಕೊಡ್ತೀರಾ, ಅದನ್ನು ಒಂದು ವಿಧಾನಸಭೆಯಲ್ಲಿ ಮಾತ್ರ ಕೊಡ್ತೀರಾ. ಎಲ್ಲ ವಿಧಾನಸಭೆಯಲ್ಲಿ ಯಾಕೂ ಕುಕ್ಕರ್ ಕೊಡಲ್ಲ? ಅದು ವಿಚಾರ ಇರಲಿ. ಆದರೆ ಈ ರೀತಿ ನೀವು ಗೌರ್ಮೆಂಟ್ ಜಾಗ, ಸರ್ಕಾರಿ ಜಾಗದಲ್ಲಿ ನೀವು ಯಾರಿಗೂ ಹೇಳ್ದಂಗೆ ಕೇಳ್ದಂಗೆ, ಯಾರಿಗೂ ಏನೋ ಒಂದು ಸೂಚನೆ ಕೊಡ್ದಂಗೆ, ಒಂದು ಪೇಪರಲ್ಲಿ ಹಾಕ್ದಂಗೆ ಇವಾಗ ಯಾವುದೋ ಒಂದು ಲೇಟರ್ ಕೊಟ್ಟಿದ್ದಾರಂತೆ, ನೋಡಬೇಕು. JCB ನಿಲ್ಲಿಸಿದ್ದಾರೆ, ಆಮೇಲೆ ಅಲ್ಲಿ ಒಂದು ಇಟಾಚಿ ನಿಂತಿದೆ. ಇದ್ರ ಬಗ್ಗೆ ನಾವು ಬಂದಿದ್ದೀವಿ. ಇದು ವಿಚಾರ ಕೇಂದ್ರ ಸರ್ಕಾರವರೆಗೂ ಹೋಗಬೇಕು. ಯಾಕೆಂದರೆ ಕೇಂದ್ರ ಸರ್ಕಾರದಲ್ಲಿ ನಿಂತಿರೋರು, ಅವ್ರು ಮಾಡಿರೋದು ಮಂತ್ರಿಗಳು, ಪ್ರತಿ ನಮ್ಮ ಭಾರತ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು BJP ಅವರ ಮಂತ್ರಿಗಳು ಇದೇ ಥರ ಸಾವಿರ ಎಕರೆ ಜಮೀನು ಮಾಡಿದ್ದಾರೆ, ಸಾವಿರ ಎಕರೆದಲ್ಲಿ ಕಾಲೇಜ್ ಕಟ್ಟಿದ್ದಾರೆ. ಅವರೆಲ್ಲ ಪ್ರತಿಯೊಂದು ರಾಜ್ಯದಲ್ಲಿ BJP ಅವರು ಮತ್ತು ಕೇಂದ್ರ ಸರ್ಕಾರ ಅವರು ಬರೀ ದುಡ್ಡು ಹೊಡೆಯೋದು ಮಾಡಿದ್ದಾರೆ ಹೊತ್ತು ಜನರಿಗೋಸ್ಕರ ಯಾವುದೂ ಮಾಡಿಲ್ಲ.